ರಾಜ್ಯದ ಬೈ ಎಲೆಕ್ಷನ್ ಅಖಾಡದಲ್ಲಿ ನಾಮಪತ್ರದ ಭರಾಟೆ ಜೋರಾಗಿತ್ತು. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಇಲ್ಲಿ ನಾಮಿನೇಷನ್ ಹಾಕಿರೋದು. ಸಮರ್ಥಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಯಾಗಿದ್ದರು. ಈ ಕಡೆ ನಾಮಪತ್ರ ಸಲ್ಲಿಕೆ ವೇಳೆಯಲ್ಲಿ ಜಮೀರ್ ಅಹಮದ್ ಕಾಣಿಸ್ತಾ ಇರಲಿಲ್ಲ. ಜಮೀರ್ ಅಹಮದ್ ಅನೇಕ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಅಥವಾ ಮುಸ್ಲಿಂ ಮುಖಂಡರುಗಳಿಗೂ ಸಮಾಧಾನ ಮಾಡಿದ್ರು. ಟಿಕೆಟ್ ಸಿಗುವಂತೆ ಮಾಡ್ತೀನಿ ಅಂತ ಆರಂಭದಲ್ಲಿ ಭರವಸೆ ಕೊಟ್ಟಿದ್ದಿರಬಹುದು. ಆಮೇಲೆ ಆ ಕಡೆ ಉತ್ತರ ಇರಲಿಲ್ಲ. ಹಾಗಾಗಿ ಪ್ರಾಬಬಲಿ ಜಮೀರ್ ಅಹಮದ್ ಖಾನ್ ಇದಕ್ಕೆ ಗೈರಾದರು ಅಂತ ಕಾಣುತ್ತೆ. ಅದು ಜಮೀರ್ ಅಹಮದ್ ಕೂಡ ಅಲ್ಲೊಂದು ಮಾತು ಕೊಡಬೇಕಲ್ಲ. ಅಲ್ಲಿ ಒಂದು 85,000 ಓಟಿದೆ ಅಂಥೇಳಿ ಕೆಲವರು ಹೇಳ್ತಾರೆ. ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ಕೇಳಿದ್ರೆ 64,000 ಮುಸ್ಲಿಂ ಮತಗಳಿವೆ ಅಂತ ಅವ್ರು ಹೇಳ್ತಾರೆ. ಒಟ್ಟಿನಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಪ್ರತಿ 3 ಮತಗಳಲ್ಲಿ 1 ಮತ ಮುಸ್ಲಿಮರದ್ದು ಅಥವಾ ಅಲ್ಪಸಂಖ್ಯಾತರದ್ದು. ಹೀಗಿದ್ದಾಗ ಇದೇ ಜಮೀರ್ ಅಹಮದ್ ಖಾನೋ, ರಿಜ್ವಾನೋ, ಇನ್ನೊಂದಷ್ಟು ಜನ ಮುಸ್ಲಿಂ ಮುಖಂಡರುಗಳೆಲ್ಲರೂ ಹೋಗಿ ಆ ಮುಸ್ಲಿಂ ಸಮುದಾಯಕ್ಕೆ ಕನ್ವಿನ್ಸ್ ಮಾಡುವ ಹಂತದಲ್ಲಿ ಇದ್ದರು. ಇದರ ಮಧ್ಯೆ ಆಲ್ರೆಡಿ ಸಮರ್ಥ ಹಾಕ್ಬಿಟ್ಟಿದ್ರಲ್ಲ, ಅವರಿಗೆ ಟಿಕೆಟ್ ಅಂತ ಆಯಿತು. ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ದಾವಣಗೆರೆ ದಕ್ಷಿಣದಲ್ಲಿ ಅವರ ಸಮುದಾಯವನ್ನು ಫೇಸ್ ಮಾಡಲಿಕ್ಕೆ ಆಗಲಿಲ್ವೋ ಏನೋ ಗೊತ್ತಿಲ್ಲ. ಈ ನಾಮಿನೇಷನ್ಗೆ ಮಾತ್ರ ಅವ್ರು ಬರಲಿಲ್ಲ. ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೇಳಿದ್ರು ಜಮೀರ್. ಇತ್ತ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ನಾಮಿನೇಷನನ್ನು ಹಾಕಿದ್ದಾರೆ. ಸಿಎಂ ಡಿಸಿಎಂ ಸಮ್ಮುಖದಲ್ಲಿಯೇ ನಾಮಪತ್ರವನ್ನು ಹಾಕ್ತಾರೆ ಉಮೇಶ್ ಮೇಟಿ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಪಕ್ಷ ಬಹಳ ಬಲವಾಗಿದೆ. ನಾವು ಸಮರ್ಥವರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ. ಆ ಧರ್ಮ ಈ ಧರ್ಮ, ಆ ಜಾತಿ ಈ ಜಾತಿ ಅಂತ ನೋಡೋದು. ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ನಮ್ಮ ಪಕ್ಷದಲ್ಲಿದ್ದಾರೆ. ಎಲ್ಲ ಸಂಸ್ಕೃತಿ ಮಹಿಳೆಯರು, ರೈತರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕಾರ್ಮಿಕರು ಇವೆಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಪಕ್ಷ. ಸಮಾಜದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಇನ್ಕ್ಲೂಸಿವ್ ಗ್ರೋತ್ನಲ್ಲಿ ನಂಬಿಕೆ ಇಟ್ಟಿರೋರು. ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡಗಳು, ಎಲ್ಲ ವರ್ಗದ ಮುಖಂಡಗಳು ಅವ್ರನ್ನ ಇವತ್ತು ಹೆಸರನ್ನು ಸೂಚಿಸಿದ್ರು. ಸೊ ನಾನು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರೆಲ್ಲ ಕೂಡ ಚರ್ಚೆ ಮಾಡಿ, ನಮ್ಮೆಲ್ಲ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೇವೆ. ಈ ಮಧ್ಯೆ ನಮ್ಮ ಎಲ್ಲ ಮುಸಲ್ಮಾನ್ ಶಾಸಕರು, ನಮ್ಮ ನಾಯಕರುಗಳು, ಅವರೆಲ್ಲ ಜನಸಂಖ್ಯೆ